ದಾವಣಗೆರೆಯಲ್ಲಿ ಒಂಟಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಿರುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 10 ಜನರಿಂದ ಒಂಟಿ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇಲ್ಲಿ ಮಹಿಳೆಗೆ ಮದ್ಯ ಕುಡಿಸಿದ್ದಾರೆ, ಅದಾದ್ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಅನ್ನೋ ಆರೋಪ ಇದೆ. ಜೂನ್ 3ನೇ ತಾರೀಕು ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ದೂರು ದಾಖಲಾಗ್ತಾ ಇದ್ದಂಗೆ 10 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಹರಿದಾಡಿದ್ವು. ಅದಾದ್ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು. ಮಹಿಳೆ ಸಂಬಂಧಿಕರಿಂದ ಬಸವಾಪಟ್ಟಣ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಯಿತು. ದೂರು ದಾಖಲಾಗ್ತಾ ಇದ್ದಂಗೆ 10 ಜನರನ್ನ ಈ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆ ಕುರಿತಂತೆ ತೀವ್ರ ತನಿಖೆಯನ್ನ ಬಸವಾಪಟ್ಟಣ ಪೊಲೀಸರು ಮುಂದುವರೆಸಿದ್ದಾರೆ. ದಾವಣಗೆರೆಯ ಬಸವಾಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ 10 ಜನರಿಂದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಹಿಳೆಗೆ ಮದ್ಯ ಕುಡಿಸಿ ಅತ್ಯಾಚಾರವನ್ನ ಮಾಡಿದ್ದಾರಂತೆ. 3ನೇ ತಾರೀಕು ಈ ಘಟನೆ ನಡೆದಿರೋದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಎಲ್ಲ ವೈರಲ್ ಆದ್ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಆಮೇಲೆ ಮಹಿಳೆ ಸಂಬಂಧಿಕರು ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂಗೆ ಒಟ್ಟು 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. 3ನೇ ತಾರೀಕು ಘಟನೆ ಆಗಿದ್ದು, ಆ ಮಹಿಳೆಗೂ ಈ ಆರೋಪಿಗಳಿಗೂ ಏನಾದ್ರೂ ಮೊದಲೇ ಪರಿಚಯ ಇತ್ತ? ಹೆಂಗ್ ಪುಸ್ಲಾಯಿಸಿ ಆಕೆಯನ್ನು ಕರ್ಕೊಂಡು ಹೋಗಿದ್ರಂತೆ ಅಥವಾ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಾ? ಈ ಬಗ್ಗೆ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶೆಟ್ಟಿ, ಏನು ಕಳೆದ 3ನೇ ತಾರೀಕು ನಡೆದಂತಹ ಘಟನೆ ಏನು ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಇದು ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಅದೇ ಗ್ರಾಮದ ಒಂದು ಯುವಕರು ಏನಿರ್ತಾರೆ, ಈ ಮಹಿಳೆ ಏನು ತೋಟದ ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನು ಆ ಮಹಿಳೆಗೆ ಒಂದು ಮದ್ಯಪಾನವನ್ನ ಮಾಡಿಸಿ ಆ ಒಂದು ಅತ್ಯಾಚಾರವನ್ನ ಮಾಡ್ತಾರೆ. ಅದಾದ ಬಳಿಕ ಏನು ಆ ಮಹಿಳೆಯನ್ನ ಆ ಗ್ರಾಮದ ಸ್ಕೂಲ್ ಬಳಿ ತಂದು ಹಾಕಿರ್ತಾರೆ, ಅಂದ್ರೆ ಅನ್ಕಾನ್ಶಿಯಸ್ ಆಗಿರ್ತಾರೆ, ಹಾಗಾಗಿ ಅಲ್ಲಿ ತಂದು ಹಾಕಿರ್ತಾರೆ. ಅದಾದ ಬಳಿಕ ಏನಲ್ಲಿ ಕೆಲವೊಂದಿಷ್ಟು ಜನ ಆ ಮಹಿಳೆಗೆ ಒಂದು ನೀರನ್ನು ಕುಡಿಸಿ ಆಮೇಲೆ ಪ್ರಜ್ಞೆ ಬಂದ ನಂತರ ಅದೆಲ್ಲ ಕೇಳಿದಂತ ವೇಳೆ ಅವರು ಈ ರೀತಿ ಘಟನೆ ನಡೆದಿದೆ ಅಂತ ಹೇಳಿ ಆ ಮಹಿಳೆ ಕೂಡ ಅಲ್ಲಿ ಗ್ರಾಮಸ್ಥರ ಬಳಿ ವಿವರಿಸ್ತಾರೆ. ಅದಾದ ಬಳಿಕ ಏನು ಆ ಮಹಿಳೆಯ ಸಂಬಂಧಿಕರು ಏನಿದ್ದಾರೆ, ಈಗ ಸದ್ಯ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಏನು ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆ ಮೇಲೆ ಒಂದು 10ಕ್ಕೂ ಅಧಿಕ ಜನ ಈಗ ಯುವಕರು, ಅದರಲ್ಲೂ ಕೂಡ ಕೆಲವರು ಬಾಲಕರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. 17 ವರ್ಷದವರು ಅಂತ ಹೇಳಲಾಗ್ತಿದೆ. ಅದರಲ್ಲೂ ಕೂಡ ಇನ್ನು ಕೆಲವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 10 ಜನರನ್ನ ಈಗಾಗಲೇ ಬಸವಪಟ್ಟಣ ಪೊಲೀಸರು ಬಂಧನ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಏನು ಇವತ್ತು ಸ್ಥಳಕ್ಕೆ SP ಶೇಖರ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆಗಳನ್ನೆಲ್ಲ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಈಗ ಇನ್ನೂ ಕೂಡ ಕೆಲವರು ಬಂಧನ ಆಗ್ಬೇಕು ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಸ್ಥಳ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಸಂಜಯ್. ಈ ಸುದ್ದಿಯ ಫಾಲೋ ಅಪ್ ಮಾಡೋಣ.